ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಲಲಿಗೆ ಗ್ರಾಮದ ಮುಖ್ಯ ರಸ್ತೆ ಕಾಮಗಾರಿಗೆ ಶಾಸಕರಾದ ಬಿ ಶಿವಣ್ಣರವರು ಮತ್ತು ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶಾರದಾ ವರದರಾಜ್ರವರು ಗುದ್ದಲಿ ಪೂಜೆ ನೆರವೇರಿಸಿ ಶುಭ ಹಾರೈಸಿದರು. ಇನ್ನು ಚಂದಾಪುರ ಪುರಸಭೆ ಅನುದಾನದಲ್ಲಿ ಹಿಲಲಿಗೆ ಗ್ರಾಮದ ಮುಖ್ಯ ರಸ್ತೆಯ ಕಾಮಗಾರಿಯು ನಡೆಯುತ್ತಿದ್ದು, ಕಾಮಗಾರಿಯು ಗುಣಮಟ್ಟದಿಂದ ಮಾಡುವಂತೆ ಗುತ್ತಿಗೆದಾರರಿಗೆ ಶಾಸಕರು ಸಲಹೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆ ಉಪಾಧ್ಯಕ್ಷರಾದ ಮಂಜುಳಾರವರು, ಚಂದಾಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹಿಲಲಿಗೆ ಕೃಷ್ಣಾರೆಡ್ಡಿ, ಪುರಸಭೆ ಸದಸ್ಯರಾದ ಸುಕನ್ಯಾ ವೇಣುಗೋಪಾಲ್, ಹಿಲಲಿಗೆ ಉಮೇಶ್, ವಿಕೆಟಿ ರಮೇಶ್, ಶ್ರೀಮತಿ ಶಿವಮ್ಮ, ರಮೇಶ್, ಮುಖಂಡರಾದ ಪ್ರಕಾಶ್, ಲೋಕೇಶ್, ಮಂಜುನಾಥ್ ರೆಡ್ಡಿ, ಗೋಪಾಲರೆಡ್ಡಿ, ಡೈರಿ ಚಂದ್ರಾರೆಡ್ಡಿ, ವಾಲೆ ಮಂಜು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು. ನಾಲ್ಕು ಪ್ಯಾಕೇಜು ನಮ್ಮ ಪುರಸಭೆಯ ಅನುದಾನದಲ್ಲಿ 4 ಪ್ಯಾಕೇಜ್ ರಸ್ತೆಗಳನ್ನು ಕೂಡ ಇವತ್ತು ಹಿಲಲಿಗೆ ಮತ್ತು ಅಲ್ಲಿಂದ ಯಾವುದು ಕ್ಲಬ್ಬು ಗೋಲ್ಡ್ ಕಾಯಿನ್ ಕ್ಲಬ್ಬು, ಆಮೇಲೆ ಅಪಾರ್ಟ್ಮೆಂಟ್ ರಸ್ತೆ, ಇಟಿನ ಅಪಾರ್ಟ್ಮೆಂಟು, ಇವೆಲ್ಲನೂ ಕೂಡ ಇವತ್ತು ಡಾಂಬರೀಕರಣಕ್ಕೆ ಚಾಲನೆ ಕೊಟ್ಟಿದ್ವಿ. ತುಂಬ ಹಾಳಾಗಿತ್ತು ರಸ್ತೆಗಳು. ನಾನೇ ಹೇಳಿದೆ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ಗೆ ಮತ್ತು ಅಧ್ಯಕ್ಷರಿಗೆಲ್ಲನೂ ಫಸ್ಟ್ ಆ ರಸ್ತೆಗಳನ್ನ ಮಾಡಿರಿ ಅಂತೇಳಿ. ಅದಕ್ಕೆ ಟೆಂಡ್ರಲ್ ಆಗಿ ಇವತ್ತು ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಪ್ರಾರಂಭ ಆಗ್ತದೆ. ಇವತ್ತು ಹಿಲಲಿಗೆ ಗ್ರಾಮದಲ್ಲಿ 6 ವಾರ್ಡ್ದು ಸೇರಿ ರಸ್ತೆ ಕಾಮಗಾರಿನ ಪೂಜೆ ಹಮ್ಮಿಕೊಂಡಿದ್ರಿ. ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಬಂದು ಪೂಜೆ ನೆರವೇರಿಸ್ಕೊಟ್ಟಿದ್ದಾರೆ. ನಮ್ಮ ಚಂದಾಪುರ ಪುರಸಭೆ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನಮ್ಮ ಎಲ್ಲ ಸದಸ್ಯರುಗಳು ಸೇರಿ ಇವತ್ತು ಪೂಜೆ ಹಮ್ಮಿಕೊಂಡಿದ್ರಿ. ಈ ರೋಡ್ಸು ಚೆನ್ನಾಗಿ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ 4 ವಾರ್ಡ್ದು ಈಗ ಟೆಂಡ್ರ್ 29 ಲಕ್ಷ ಇದಾಗಿದೆ. ಅದನ್ನ ಪೂಜೆ ಸ್ಟಾರ್ಟ್ ಮಾಡಿದ್ರಿ. ಇನ್ನೆಲ್ಲ ವಾರ್ಡ್ಗಳದ್ದು ಪ್ರೋಸೆಸ್ಸಲ್ಲಿದೆ. ಎಲ್ಲ ವಾರ್ಡ್ಗಳದ್ದು ಟೆಂಡರ್ ಪ್ರೋಸೆಸ್ಸಲ್ಲಿದೆ. ಆ ಕಾರ್ಯಗಳನ್ನು ಬೇಗ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳ್ತೀನಿ. ಹಿಲಲಿಗೆಯಲ್ಲಿ
ಸುಮಾರು ಕೆಲಸಗಳನ್ನ ನಾವು ಮೆಂಬರ್ ಆದಾಗ ಸುಮಾರು ಕೆಲಸ ಮಾಡ್ತಾನೆ ಇದ್ದೀವಿ. ಅದಕ್ಕೆ ಊರು ದೊಡ್ಡದಾಗಿರೋದ್ರಿಂದ ಕೆಲಸಗಳು ಆಗ್ತಾನೇ ಇದ್ದಾವೆ. ಕೆಲಸಗಳು ಎಷ್ಟು ಮಾಡಿದ್ರೂ ಸಾಕಾಗ್ತಾ ಇಲ್ಲ. ಆ ಥರ ಪರಿಸ್ಥಿತಿ ಈರೇಳಿಗೆಲ್ಲಾಗಿದೆ. ಇವಾಗ ನಾವು 6 ಜನ ಕೌನ್ಸಿಲರ್ಗಳು ಏನಿದ್ದೀವಿ ಎಲ್ಲ ಒಗ್ಗಟ್ಟಿನಿಂದ ಎಲ್ಲ ಕೆಲಸಗಳು ಅಷ್ಟೇ, ನಾವು ಮೆಂಬರ್ಗಳಾದಾಗಿಂದ ಎಲ್ಲ ಕೆಲಸಗಳು ಅಷ್ಟೇ ಒಟ್ಟಾಗಿ ಒಂದೇ ಜಾಗದಲ್ಲಿ ಹಾಕ್ಕೊಂಡು ಆ ಏರಿಯಾನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಈ PWD ರೋಡನ್ನು ಇದು ಸರ್ಕಾರದಿಂದ ಇದುವರೆಗೂ ಯಾವುದೇ ಅನುದಾನ ಬಂದಿಲ್ಲ. ಆದ್ದರಿಂದ ನಾವೇ ಡಿಸೈಡ್ ಮಾಡಿಬಿಟ್ವಿ, ಮುನ್ಸಿಪಾಲಿಂದ ಮಾಡಿಬಿಟ್ಟು ಮುನ್ಸಿಪಾಲಿಂದನೇ ಮಾಡಿಬಿಡೋಣ ಅಂತ ಎಲ್ಲರೂ ಸೇರಿ ಒಟ್ಟಿಗೆ ಒಂದೇ ಹತ್ರ ನಾವು 6 ಜನ ಕುಂತ್ಕೊಂಡು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿಬಿಟ್ಟು ಹಣ ಎಲ್ಲ ಸೇರಿಬಿಟ್ಟು ಒಂದೇ ಹತ್ರ ಹಾಕೋಣ ಅಂತ ಎಲ್ಲ ಕೌನ್ಸಿಲರ್ಗಳು ಒಪ್ಕೊಂಡ್ರು. ಆದ್ದರಿಂದ ಇವಾಗ ಸದ್ಯಕ್ಕೆ 4 ಪ್ಯಾಕೇಜು 30 ಲಕ್ಷದ 4 ಪ್ಯಾಕೇಜ್ ಬಿಟ್ಟಿದ್ದೀವಿ. ಇನ್ನೂ 4 ಪ್ಯಾಕೇಜ್ ಬಿಡಿ ಅಂತ ನಮ್ಮ ಅಧ್ಯಕ್ಷರನ್ನ ಕೇಳ್ಕೊಳ್ತಾ ಇದ್ದೀವಿ, ಅಧ್ಯಕ್ಷನ ಉಪಾಧ್ಯಕ್ಷರನ್ನ. ಆಮೇಲೆ ಅವ್ರನ್ನೂ ಅದಕ್ಕೆ ಸಮ್ಮತಿಸಿದ್ದಾರೆ. ನಮ್ಮ ಊರಿನ ಕೆಲಸಕ್ಕೆ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಎಲ್ಲ 23 ಜನ ಕೌನ್ಸಿಲರ್ಗಳು ಒಮ್ಮತದಿಂದ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಆ ಊರ ಹಬ್ಬ ಬೇರೆ ಇರೋದ್ರಿಂದ ಎಲ್ಲ ಕೆಲಸಗಳು ಫಸ್ಟ್ ಈಲೆಲ್ಗೆಗೆ ಮಾಡಿಬಿಡೋಣ, ಈಲೆಲ್ಗೆ ರಾಮಸಾಗರ ಮುಗಿಸ್ಬಿಡೋಣ ಅಂತ 23 ಜನ ಮೆಂಬರ್ಗಳನ್ನು ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಸಹಕಾರದಿಂದ ಇವತ್ತು ಈ ಈಲೆಲ್ಗೆ ಗೇಟಿಂದ ಈ ಇಟಿನಾನಿಲಯ ಅಪಾರ್ಟ್ಮೆಂಟ್ವರೆಗೂ ರಸ್ತೆ ಕಾಮಗಾರಿ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡಿದ್ದೀವಿ. ರಸ್ತೆ ಕಾಮಗಾರಿ ಇವತ್ತು ಚಾಲನೆ ಆಗಿದೆ. ಮುಂದೆ ಇದೇ ಥರ ಒಗ್ಗಟ್ಟಿನಿಂದ ಎಲ್ಲ ಊರಿನ ಎಲ್ಲ ಕೆಲಸಗಳು ನಾವು ಜನರಿಗೆ ಏನೇನು ಆಶೋತ್ತರ ಕೊಟ್ಟಿದ್ವೋ ಎಲ್ಲ ಕೆಲಸಗಳು ಈಡೇರಿಸ್ತೀವಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಖ್ಯ ರಸ್ತೆ ಧ್ವಂಸಂದ್ರ ರಾಮಸಾಗರ ಜಂಕ್ಷನಿಂದ ಹಿಡಿದು ಪುರಸಭೆ ವ್ಯಾಪ್ತಿ ಸಂಪಿಗೆ ನಗರ ಗಡಿಯವರೆಗೂ ಈ ಒಂದು ಸುಮಾರು 3 ರಿಂದ 3.5 ಕಿಲೋಮೀಟ್ರು ಟಾರ್ ರಸ್ತೆಯನ್ನು ಪುರಸಭೆ ನಿಧಿಯಿಂದ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ 6 ಪ್ಯಾಕೇಜ್ ಆಗಿತ್ತು. ಈ ಒಂದು ರಸ್ತೆಗೆ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನು ಗಮನದಲ್ಲಿಟ್ಕೊಂಡು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಶಾಸಕರ ಜೊತೆ ಚರ್ಚೆ ಮಾಡಿ ಈ ಭಾಗದ ಜನರ ಹೆಚ್ಚಿನ ಒತ್ತಡದ ಮೇರೆಗೆ ಹಾಗೂ ಈ ರಸ್ತೆಯಲ್ಲಿ ಈಗಾಗಲೇ ಹೆಚ್ಚು ಜನಸಾಂದ್ರತೆ ಉಂಟಾಗಿ 2015ರಲ್ಲಿ 16ನೇ ಸಾಲಿನಲ್ಲಿ ಈ ರೋಡನ್ನು ಕಾಮಗಾರಿ ಮುಗಿಸಿದ್ವಿ. ಆವಾಗ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಈ ರಸ್ತೆನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿವರೆಗೂ ಈ ರಸ್ತೆನ ಡಾಮರೀಕರಣ ಪ್ಯಾಚ್ ವರ್ಕ್ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದು ಸಾರ್ವಜನಿಕ ಅನುಕೂಲಕ್ಕೆ ಮಾಡಿಕೊಟ್ಟಿದ್ವಿ. ಆದರೂ ಸಹ ಈ ಮಳೆಗಾಲ ಇದ್ದಿದ್ದರಿಂದ ಈ ರಸ್ತೆನ ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ. ಈಗ ಈ ಬೇಸಿಗೆ ಕಾಲದಲ್ಲಿ ಈ ಉತ್ತಮ ವಾತಾವರಣ ಇರೋದ್ರಿಂದ ಒಂದು ಸ್ವಲ್ಪ ದಿನ ಆದರೂ ಈಗ ರಸ್ತೆನ ಟಾರ್ನ ಕಾಮಗಾರಿ ಪೂರ್ಣಗೊಳಿಸಿದ್ರೆ ಸ್ವಲ್ಪ ಬಾಳಿಕೆ ಬರ್ತಂತ ಎಲ್ಲ ಸದಸ್ಯರು ಒಮ್ಮತ ಮತ್ತು ಅಧ್ಯಕ್ಷರ ಒಮ್ಮತ, ಸಾರ್ವಜನಿಕರ ಒತ್ತಾಯದ ಮೇರೆಗೆ ಈ ಒಂದು ತಿಂಗಳಲ್ಲಿ ಇದನ್ನು ಪ್ರಾರಂಭ ಮಾಡಬೇಕಂತ ತೀರ್ಮಾನ ಮಾಡಿ ಎಲ್ಲ ಸದಸ್ಯರು ಆಗಲಿ ಅಧ್ಯಕ್ಷರಾಗಲಿ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಮುಂದೆ ಊರಹಬ್ಬ ಇರೋದ್ರಿಂದ ರಾಮಸಾಗರ ಮತ್ತು ಈಲಿಯ ಗ್ರಾಮದಲ್ಲಿ ತೇರುಗಳು ಹೋಗೋದ್ರಿಂದ ಏನು ಉಸ್ಕೂರು ಜಾತ್ರೆಗೆ ರೋಡು ಸಹ ಅನುಕೂಲ ಆಗಲಿ ಅಂತೇಳಿ ಎಲ್ಲರೂ ಸಹ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಅನುದಾನವನ್ನು ಇಲ್ಲಿಗೆ ಮೀಸಲಿಟ್ಟು ಈ ಒಂದು ಕಾಮಗಾರಿ ಮಾಡೋದಕ್ಕೆ ಹೆಚ್ಚು ಪ್ರೋತ್ಸಾಹ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಈ ಭಾಗದಲ್ಲಿ ಈ ರಸ್ತೆಗೆ ಹೆಚ್ಚು ವಾಹನಗಳ ಓಡಾಟ ಆಗಿದೆ. ಈ ಒಂದು 4 ವರ್ಷದಿಂದ ವಸತಿ ಸಮಸ್ಯೆಗಳು, ಬಡಾವಣೆಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಆಗೋದ್ರಿಂದ ಎಲ್ಲ ಸಹ ವಾಸಕ್ಕೆ ಉಪಯೋಗ ಆಗಿ ಎಲ್ಲ ನೋಂದಣಿ ಮಾಡಿಕೊಂಡು ಎಲ್ಲ ವಾಸ ಮಾಡ್ತಾ ಇದ್ದಾರೆ. ಅವರು ಸಹ ಹೆಚ್ಚಿನ ಒತ್ತಡ ಕೊಡ್ತಾಯಿದ್ರು ಈ ಭಾಗದಲ್ಲಿ ರಸ್ತೆ ಆಗಬೇಕಂತ. ಹಾಗಾಗಿ ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ಈ ರಸ್ತೆಯನ್ನು ವಿಲೇಜ್ ರೋಡ್ ಇದು ಗ್ರಾಮದ ರೋಡ್ ಆಗಿರೋದ್ರಿಂದ ಇದನ್ನು ಪುರಸಭೆ ನಿಧಿಯಲ್ಲಿ ಬಳಸ್ಕೊಂಡು ಇದನ್ನು ಹಂತವಾಗಿ ಈ ಕಾರ್ಯನ ಮುಗಿಸ್ತೀವಿ. ಉತ್ತಮ ರೀತಿಯಲ್ಲಿ ರಸ್ತೆ ಬರ್ತಾ ಇದೆ. ಸಾರ್ವಜನಿಕರು ಸಹ ನಮ್ಮ ಜೊತೆ ಸಹಕಾರ ಮಾಡಬೇಕು. ಎಲ್ಲಾದರೂ ಆಗಲಿ ರೋಡ್ ಒಗೆಯೋದಾಗಲಿ, ರೋಡ್ ಕೆಲಸ ಆದಮೇಲೆ ರೋಡ್ ತೊಂದರೆ ಮಾಡೋದಾಗಲಿ ನೀವು ಸಹ ನಮ್ಮಷ್ಟೇ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳು. ನೀವು ಈ ರೋಡ್ನ ಕಾಪಾಡ್ಕೊಬೇಕಂತೇಳಿ ಈ ಮೂಲಕ ಸಾರ್ವಜನಿಕರಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸಾರ್ವಜನಿಕರು ಓಡಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಪುರಸಭೆ ಅಧಿಕಾರಿಗಳಿಗೂ ನಮ್ಮ ಸದಸ್ಯರಿಗೂ ನಾನು ಮತ್ತೊಮ್ಮೆ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಂದಿನ ಈಲಲ್ಗೆ ಮುಖ್ಯ ರಸ್ತೆಗೆ ಟಾರ್ ಡಾಂಬರೀಕರಣಕ್ಕೆ ಮೊನ್ನೆ ಶಾಸಕರು, ಅಧ್ಯಕ್ಷರು, ಸದಸ್ಯರು ಎಲ್ಲ ಸೇರಿ ಚಾಲನೆ ಕೊಟ್ಟಿದ್ದಾರೆ. ಮುಂದೆ ಒಳ್ಳೆ ಅಭಿವೃದ್ಧಿ ರೋಡು ಮಾಡಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಇದೇ ರೀತಿ ಅಧ್ಯಕ್ಷರು, ಸದಸ್ಯರೆಲ್ಲ ಸೇರಿ ವಾರ್ಡ್ಗೆ 30 ಲಕ್ಷದಂತೆ 23 ವಾರ್ಡ್ಗೂ
ಟೆಂಡರ್ಗಳು ಮಾಡಿದ್ದಾರೆ. ಕೆಲವು ವಾರ್ಡ್ಗಳು ಇನ್ನೂ ಟೆಂಡರ್ ಆಗಬೇಕಾಗಿದೆ, ಪ್ರೋಸೆಸ್ಸಲ್ಲಿದೆ. ಎಲ್ಲ ಅಭಿವೃದ್ಧಿ ಕೆಲಸಗಳು ಚಂದಾಪುರ ಪುರಸಭೆಯಲ್ಲಿ ಚೆನ್ನಾಗಿ ಆಗ್ತಾ ಇದೆ. ಅಧ್ಯಕ್ಷರು ಸದಸ್ಯರು ಒಗ್ಗಟ್ಟಿನಿಂದ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಹಿಂಗೆ ಇನ್ನೂ ಮುಂದುವರಿಸಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಶುಭ ಹಾರೈಸ್ತೀನಿ. ಈನೆಲಿಗೆ ಗೇಟಿಂದ ಸುಮಾರು ಅಂದಾಪುರ ಎಂಟವರೆಗೂ ರಸ್ತೆ ಡಾಂಬರೀಕರಣ ನಡೀತಾ ಇದೆ. ಇದಕ್ಕೆ ಸಹಕರಿಸಿದ ಶಾಸಕರು ಮತ್ತು 23 ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ಧನ್ಯವಾದ. ಮತ್ತು ಈ ಡಾಂಬರೀಕರಣ ನಡೀಬೇಕಾದ್ರೆ ಸಾರ್ವಜನಿಕರು ಎಲ್ಲರೂ ಸ್ಪಂದಿಸಿ ರಸ್ತೆ ಮಾಡಬೇಕಾದ್ರೆ ಎಲ್ಲರೂ ಅವರು ಸಹಕರಿಸಬೇಕಂತ ಹೇಳ್ಬಿಟ್ಟು ಅವ್ರನ್ನಲ್ಲಿ ವಿನಂತಿ. ಎಲ್ರಿಗೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಹೀಲಲ್ಗೆ ಗ್ರಾಮದಲ್ಲಿ ಚಂದಾಪುರ ಬೊಮ್ಮಸಂದ್ರ ಮುಖ್ಯ ರಸ್ತೆಯಿಂದ ನಮ್ಮ ಹೀಲಲ್ಗೆ 7 ಮತ್ತು 8ನೇ ವಾರ್ಡು ಹಾಗೂ 5 ಮತ್ತು 6ನೇ ವಾರ್ಡು 2 ಮತ್ತು 1ನೇ ವಾರ್ಡು ಪೂರ್ತಿ ನಮ್ಮ ಎಷ್ಟು ವಾರ್ಡ್ಗಳಿದಾವೋ ಅಂದಾಪುರ ಮತ್ತು ನಮ್ಮ ಅನಂತನಗರ ಹೆಬ್ಬಗೋಡಿ ಪುರಸಭೆಯ ಗಡಿವರೆಗೂ ಈ ಒಂದು ರಸ್ತೆ ಕಾಮಗಾರಿಯನ್ನು ನಮ್ಮ ಶಾಸಕರು ಬಂದು, ಅಧ್ಯಕ್ಷರು, ನಮ್ಮ ಎಲ್ಲ ಸದಸ್ಯರು ಕೂಡ ಬಂದು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಬಂದು ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಈ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ನಮಗೆ ಭಾಳಷ್ಟು ಅನುದಾನದ ಕೊರತೆ ಇತ್ತು. ಹಾಗಾಗಿ ನಾವು ಕೂಡ ಅಧ್ಯಕ್ಷರ ಹತ್ರ ಕೇಳ್ಕೊಂಡ್ವಿ. ನಾವೆಲ್ಲ ಒಮ್ಮತವಾಗಿ ನಮ್ಮ ಸದಸ್ಯರೆಲ್ಲರೂ ಕೂಡ ಕೂತು ಮಾತಾಡಿ, ಮತ್ತು ನಾನು ಮೀಟಿಂಗಲ್ಲೂ ಕೂಡ ಎಲ್ಲರ ಹತ್ರ ನಾನು ಒಂದು ಬೇಡಿಕೆಯನ್ನು ಇಟ್ಟೆ. ನಮ್ಮದು ಊರಬ್ಬ ಇರೋದ್ರಿಂದ ದಯವಿಟ್ಟು ಹೆಚ್ಚಿನ ಅನುದಾನವನ್ನು, ಎಲ್ಲ ಊರಿನ ಅನುದಾನವನ್ನು ನಮ್ಮೂರಿಗೆ ಕೊಡಿ ಅಂತ ಕೇಳ್ಕೊಂಡಿದ್ವಿ. ಹಾಗಾಗಿ ಎಲ್ಲ ಸದಸ್ಯರು ಕೂಡ ಅದಕ್ಕೆ ಒಪ್ಪಿ ಇವತ್ತಿನ ದಿನ ನಮಗೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲರೂ ಕೂಡ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಈ ಒಂದು ರಸ್ತೆ ಕಾಮಗಾರಿ ಚೆನ್ನಾಗಿ ನಡೆಯಲಿ, ಜನಗಳಿಗೆ ಅನುಕೂಲ ಆಗಲಿ ಅಂತ ಕೇಳ್ಕೊತೀನಿ.